ಮುಸ್ಲಿಂ ಯುವ ಮುಖಂಡನಿಗೆ 40ರ ಸಂಭ್ರಮ. ಸಮಾಜಮುಖಿ ಕಾರ್ಯಗಳಿಂದ ಮನೆ ಮಗನಾದ ಯುವ ನಾಯಕ ಅಬ್ದುಲ್ ಗಫಾರ್ ಕೋರ್ತಿಯವರಿಗೆ 40 ವರ್ಷಗಳ ಸಂಭ್ರಮ. ಖಿದ್ಮತ್ ಎ ಇನ್ಸಾನಿಯತ್ ಸಂಸ್ಥೆ ಮೂಲಕ ಗಫಾರ್ ಸೇವೆ ಅನನ್ಯ. ಜಿಲ್ಲಾಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣಿನ ಕಿಟ್ ವಿತರಣೆ, ಅನಾಥಾಶ್ರಮದಲ್ಲಿ ಸಿಹಿ ಹಣ್ಣು ವಿತರಣೆ ಮೂಲಕ ಅರ್ಥಪೂರ್ಣ ಆಚರಣೆ. ಹೌದು, ಬಾಗಲಕೋಟೆಯ ಮುಸ್ಲಿಂ ಬಂಧುಗಳ ಜನಮನ ಗೆದ್ದ ಯುವ ನಾಯಕ, ಮುಸ್ಲಿಂ ಸಮುದಾಯದ ಮುಖಂಡ ಅಬ್ದುಲ್ ಗಫಾರ್ ಕೋರ್ತಿಯವರಿಗೆ ಇಂದು 40ರ ಸಂಭ್ರಮ. ಹೌದು, ಖಿದ್ಮತ್ ಎ ಇನ್ಸಾನಿಯತ್ ಸಂಸ್ಥೆ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿ ಸಮುದಾಯದ ಜನಮನ ಸೆಳೆದು ಕೋವಿಡ್ ಸಮಯದಲ್ಲಿ ಸಾವನ್ನಪ್ಪಿದ ಸರ್ವಧರ್ಮೀಯರ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಎಲ್ಲರ ಮನಗೆದ್ದ ಅಬ್ದುಲ್ ಗಫಾರ್ ಕೋರ್ತಿಯವರಿಗೆ ಇಂದು 40ನೇ ಜನ್ಮದಿನದ ಸಂಭ್ರಮ. ಗಫಾರ್ ಕೋರ್ತಿಯವರ ಜನ್ಮದಿನವನ್ನು ಅವರ ಗೆಳೆಯರ ಬಳಗ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿತು. ಜನ್ಮದಿನದ ನಿಮಿತ್ತ ಜಿಲ್ಲಾಸ್ಪತ್ರೆಯಲ್ಲಿನ 150ಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮೂಲಕ ಸಾರ್ಥಕತೆ ಮೆರೆದವು. ಅಲ್ಲದೆ ನಗರದ ಮುನಿ ವೃದ್ಧಾಶ್ರಮದಲ್ಲಿರೋ ಅನಾಥ ಬಂಧುಗಳಿಗೂ ಸಿಹಿ ಹಾಗೂ ಹಣ್ಣಿನ ಕಿಟ್ ನೀಡಿ ಜನ್ಮದಿನ ಆಚರಣೆ ಮಾಡಿದವು. ಅಬ್ದುಲ್ ಗಫಾರ್ ಕೋರ್ತಿಯವರ ಜನ್ಮದಿನದ ಶುಭ ಗಳಿಗೆಯಲ್ಲಿ ರೈತ ಮುಖಂಡ ಮುತ್ತಪ್ಪ ಕೋಮಾರ್ ಅವರು ಅಬ್ದುಲ್ ಗಫಾರ್ ಕೋರ್ತಿಯವರ ಸಾಮಾಜಿಕ ಕಳಕಳಿ ಕಂಡು ಮಾತನಾಡಿದ್ದು ಹೀಗೆ. ಖಿದ್ಮತ್ ಇನ್ಸಾನ್ ಸಂಸ್ಥೆಯ ಅಧ್ಯಕ್ಷರು ಗಫಾರ್ ಕೋರ್ತಿ ಅವರು ಇವತ್ತು ತಮ್ಮ ಹುಟ್ಟಹಬ್ಬನ ಈ ಜಿಲ್ಲಾಸ್ಪತ್ರೆಯೊಳಗ ರೋಗಿಗಳಿಗೆ ಹಣ್ಣು ಹಂಪಲ ಹಂಚುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಇಂಥ ಸಾಮಾಜಿಕ ಸೇವೆ ಮಾಡಾಕ ಇನ್ನಷ್ಟು ಆಯುರಾರೋಗ್ಯ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ಹುಟ್ಟಹಬ್ಬ ಶುಭಾಶಯ ಹೇಳ್ತಾನು. ಆಮೇಲೆ ಗಫಾರ್ ಭಾಯಿ ಇವಾಗ ಮೊದಲು ಕರೋನಾದಾಗೂ ಸಹಿತ ಫ್ರೀ ಆಂಬ್ಯುಲೆನ್ಸ್ ಆ ರೋಗಿಗಳಿಗೆ ಅವತ್ತು ಎಲ್ಲ ಪರಿಸ್ಥಿತಿ ಗೊತ್ತಿರ್ಬೋದು, ಅದನ್ನ ನೆನೆಸ್ಬೋದ್ರಲ್ಲ. ಇವತ್ತ ಕರೋನಾ ನೆನಪಾತೇಳಿ ಅಂದ್ರೆ ನಮಗೊಂಥರ ಭಯ ಅಂತ ವಾತಾವರಣ ಅವಾಗೆಲ್ಲ ಸಂದರ್ಭದೊಳಗೆ ಅಂತದ್ರೊಳಗ ರೋಗಿಗಳನ್ನ ಅವ್ರ ಮನ್ಯಾನವ್ರ ನಾನು ಸಾಕಷ್ಟು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇದ್ದಾಗ ನೋಡಿನಿ, ಈ ಒಳಗೂ ಸಹಿತ ನಮ್ಮನ್ನು ಬಿಡ್ತಿದ್ದಿಲ್ಲ. ಅಂತ ಒಂದು ಪರಿಸ್ಥಿತಿ ಒಳಗ ಆ ರೋಗಿಗಳು ಏನಾದ್ರು ಅವತ್ತೇನ್ ಕೊರೋನಾ ಪೇಷಂಟ್ ಡೆತ್ ಆದ್ರು ಅಂದ್ರ ಸ್ಮಶಾನ ಸಹಿತ ಒಯ್ಯಾಕ ಸಹಿತ ದಿಕ್ಕಿಲ್ಲಂತ ಸಂದರ್ಭದೊಳಗ ಗಫಾರ್ ಅವರು ಅವಾಗ ಆಂಬ್ಯುಲೆನ್ಸ್ ಸೇವೆ ಒದಗಿಸ್ಕೊಟ್ಟಿದ್ದಾರೆ. ಹಲವಾರು ಇಂಥ ಸಾಮಾಜಿಕ ಸೇವೆಗಳನ್ನ ಅವರು ಮಾಡ್ಕೋತ ಬಂದಿದ್ದಾರೆ. ಇನ್ನು ಅವರೆಲ್ಲ ಸಮಾಜದವರು ಅವ್ರಿಗೆಲ್ಲ ಬೆಂಬಲ ಇಟ್ಕೊಂಡು ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ. ಅವರು ಸಂಸ್ಥೆ ಮುಖಾಂತರ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳಿ ತಿಳ್ಕೊಂಡ ಅಲ್ಲ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿಕ್ಕೆ ಸಂದರ್ಭದೊಳಗೆ ನಾವು